ಅಮ್ಮನ ಜೊತೆಗೆ ಗಂಡ ಪರಾರಿಯಾಗಿದ್ದಾನೆ ಅಂತ ಹೇಳಿ ಮಗಳೇ ದೂರು ನೀಡಿದ್ದಂತಹ ಪ್ರಕರಣಕ್ಕೆ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಹೌದು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಮೇ 02ರಂದು ಹೇಮಾ ಎನ್ನುವಂತಹ ಮಹಿಳೆ ತನ್ನ ಗಂಡ ಗಣೇಶ್ ಅಮ್ಮ ಶಾಂತ ಜೊತೆಗೆ ಪರಾರಿಯಾಗಿದ್ದಾನೆ ಅಂತ ಹೇಳಿ ದೂರನ್ನ ನೀಡಿದ್ಲು. ಈ ಸಂಬಂಧ ನಾಪತ್ತೆಯಾಗಿದ್ದಂತಹ ಅಮ್ಮ ಶಾಂತ ಇದೀಗ ಗ್ರಾಮದಲ್ಲಿ ಪ್ರತ್ಯಕ್ಷರಾಗಿದ್ದಾಳೆ. ಗಣೇಶ್ಗೂ ನನಗೂ ಯಾವುದೇ ಅನೈತಿಕ ಸಂಬಂಧವಿಲ್ಲ, ಸಾಲಗಾರರ ಘಾಟಕ್ಕೆ ನಾನು ಕಾಣಿಯಾಗಿದೆ ಅಂತ ಹೇಳಿ ಶಾಂತ ಟ್ವಿಸ್ಟ್ ಅನ್ನ ನೀಡಿದ್ದು, ನಾನು ಎಲ್ಲೂ ಕೂಡ ಹೋಗಿಲ್ಲ, ಅಳಿಯ ಗಣೇಶ್ ಎಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅಮ್ಮನ ಮಾತನ್ನ ಒಪ್ಪೋಕೆ ಮಗಳು ರೆಡಿ ಇಲ್ಲ. ನನ್ನ ಗಂಡನ ಜೊತೆಗೆ ಆಕೆ ಅನೈತಿಕ ಸಂಬಂಧವನ್ನ ಹೊಂದಿದ್ದು, ಇದಕ್ಕೆ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಅಮ್ಮ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಶಾಂತ ಅವರ ಪುತ್ರಿ ಹೇಮಾ ಅವರು ಆರೋಪವನ್ನ ಮಾಡಿದ್ದಾರೆ. ಅಂದ ಹಾಗೆ ಹೇಮಾಳ ಗಂಡ ಗಣೇಶ್ ಮಾತ್ರ ಪತ್ತೆಯಾಗಿಲ್ಲ. ಗಣೇಶ್ ಎಲ್ಲಿದ್ದಾರೆ ಎಂಬುದು ಸಹ ಗೊತ್ತಿಲ್ಲ. ಈ ಬಗ್ಗೆ ಶಾಂತ ಸಹ ಬಾಯ್ಬಿಡೋಕೆ ಒಪ್ತಾ ಇಲ್ಲ. ಏನವ್ರು ಹೋಮಿಂಡ ಮಾಡಿಕಿದ್ನಲ್ಲಿ ಮನೆ ಹೇಳ್ತಾಳೆ 1 ಕೋಟಿ ಮಾಡಿದೀನಿ ಕಟ್ರಿ ಅಂತ. ಯಾವ ತಗೊಂಡೋಗಿ ಬಿಲ್ಡಿಂಗ್ ಹಾಕ್ಬಿಟ್ಟು ನನಗೆ ಕಟ್ರಿ ಅಂತಾಳೆ. ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಷ್ ಮಾಡೀನಿ ಅಂತ ಎಲ್ಲರೂ ಕರ್ಕೊಂಡ್ಬಂದು ಹೊಡೆಸಿ ಅವಳೇ ಅಡ್ಮಿಟ್ ಆಗಿದ್ದಾಳೆ. ನಮಸ್ತೆ ಸರ್, ನಾನು ಹೆಂಗೋಗ್ತಿ ಸರ್. ನಮ್ಮ ಚಿಕ್ಕಮ್ಮ ಎಲ್ಲ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಳಿಸಿದ್ದೀನಿ ಅಂತ ನನಗೂ ಎಲ್ಲ ಜನ ಕರ್ಕೊಂಡ್ಬಂದು ಹೊಡೆಸಿದ್ದಾಳೆ ಸರ್. ಅವರೇ ಬಂದು ಅಡ್ಮಿಟ್ ಆಗಿದ್ದಾರೆ ಸರ್. ನಾನು ಹೊಡೆದೆ ಅಂತ ನನಗೆ ಎಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ ಸರ್. ನ್ಯಾಯ ಇಲ್ಲದೆ ಸರ್. ಮೀಡಿಯಾದಾಗ ಹಾಕಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಷ್ ಮಾಡೀನಿ ಅಂತ ಎಲ್ಲರೂ ಕರ್ಕೊಂಡ್ಬಂದು ಹೊಡೆಸಿ ಅವಳೇ ಅಡ್ಮಿಟ್ ಆಗಿದ್ದಾಳೆ ಸರ್. ನಮಗೆ ನ್ಯಾಯ ಕೊಡಿಸ್ರಿ ಸರ್. ಸರ್, ಮೀಡಿಯಾದಲ್ಲಿ ಪಬ್ಲಿಕ್ ಮಾಡಿದ್ದೀವಿ ಅಂತ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆದಿದ್ದಾರೆ ಸರ್. ಸಣ್ಣ ಸಣ್ಣ ಹುಡುಗಿರಿದ್ದೀವಿ ಸರ್. ದಯಮಾಡಿ ನ್ಯಾಯ ಕೊಡಿಸ್ರಿ ಸರ್. ನೋಡ್ರಿ ಸರ್, ಅದೆಲ್ಲ ಇಟ್ಕೊಂಡು ಹೊಡೆದಿದ್ದಾರೆ ಸರ್. ಮಾಲತಾಯಿ ಅಂತ ಹೇಳ್ತಾಳೆ. ಅವಳು 8 ವರ್ಷದಿಂದ. ನಾನು ಶಾಂತ ಅಂತ, ಚನ್ನಗಿರಿ ತಾಲೂಕು ನಂದು. ನಾನು ನಿನ್ನೆ TV9ಗೆ ಅದ್ರಾಗೆ ಎಲ್ಲ ಬಂದಿದ್ದು ನೋಡಿದೆ. ನಾನು ಇದೇ ಊರಲ್ಲೇ ಇದ್ದೀನಿ, ಅವ್ರಿರೋ ಊರಲ್ಲೇ ಅಲ್ಲೇ ನಿಂತ್ಕೊಂಡು ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅವರು ಕರೆದ್ರು ಮೀಡಿಯಾದವ್ರನ್ನ, ಇಲ್ಲದ ಸಲದ್ನೆಲ್ಲ ಆರೋಪ ಹಾಕಿದ್ರು. ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ, ನಾನು ನೆಂಟ್ರ ಮನೆಗೆ ಹೋಗಿರಂಗೆ ಮಾಡಿ, ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವರಿಗೆ ಎಲ್ಲ ತೆಗೆದುಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ರು ಸಂಘ ಸಾಲ ಯಾವುದು ಒಪ್ಕೊಂಡಿಲ್ಲ, ಯಾವ್ದಾವ್ದನ್ನು ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ಟರೆ ಸಾಲ ಕೊಟ್ಟರವರಿಗೇನೆ ವಾಪಸ್ಸು ನೀವು ಹೋಗ್ರಿ, ವಿಷ ಕೊಡಿ ಹೋಗ್ರಿ, ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಿ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದಾರೆ. ಆ ಹುಡುಗಿ ಮಲತಾಯಿ ಮಗಳು ಮಾಲತಾಯಿ ಅಂತ ಹೇಳ್ತಾಳೆ. ಅವಳು 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮನೆಯವ್ರಿಗೆ 3ನೇ ಹೆಂಡತಿ. ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ, ಇಬ್ರು ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ TV ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರೇ ಹೆಂಡ್ತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದಾರೆ. ನಾನು ಮಜಾ ಮಾಡೋದನ್ನ ನೋಡೇ ಜನಗಳು ನನಗೆ ಹೇಳಿ, ನೀನೆಲ್ಲ ಸಾಲ ಮಾಡಿ ನೀನು ಅಲ್ಲಿ ಹಾಕಿ ಹೋಗಿದೀಯ. ಅವ್ರು ನೋಡಿದ್ರೆ ಎಲ್ಲರೂ ಸೇರ್ಕೊಂಡು 4 ಜನ ಆರಾಮಾಗಿ ಮಜವಾಗಿ ತಿರುಗ್ತಾ ಇದಾರೆ, ಶೋಕಿ ಮಾಡ್ತಾ ಇದಾರೆ. ನಾವು ಹೋಗಿ ಸಾಲ ಕೇಳೋರು ವಿಷ ಕುಡಿ ಹೋಗ್ರಿ ಅಂತದಾರೆ ಅಂತ. ದಯವಿಟ್ಟು ನೀವು ಏನಾದರೂ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು, ನನಗೂ ನ್ಯಾಯ ಕೊಡಿಸ್ಬೇಕು. ಅವರು ಯಾರು ಹೋದ್ರು ರೌಡಿಸಮ್ ಮಾಡ್ತಾ ಇದ್ದಾರೆ, ಹೊಡಿಯಕ್ಕೆ ಬರೋದು, ಕೊಲೆ ಮಾಡ್ತೀನಿ ಅನ್ನೋದು. ಅವಳನ್ನ ಕರ್ಕೊಂಬಂದು ಡೈವರ್ಸ್ ಆಗಿ
ಹೆಂಡತಿ ಕರ್ಕೊಂಬಂದು ಅವ್ರ ಮಕ್ಳಿಗೋಸ್ಕರ ಈಗ ಆ ಪ್ಲಾನ್ ಮಾಡಿ ಸಾಲನೆಲ್ಲ ಒಟ್ಟು ನನ್ನ ತಲೆ ಮೇಲೆ ಹಾಕಿ ಕುತ್ಕೊಳಕ್ ನೋಡ್ತಿದ್ದಾರೆ. ಅವ್ರು ಇದ್ದಾಗ್ಲೇ ಜೊತೆಗೆ ಊರ್ ಜನ ಎಲ್ಲ ಬಂದು ಸಾಲ ಕೊಟ್ಟಿರೋದು. ಯಾರು ಸಪ್ರೇಟ್ ಆಗಿ ಇಷ್ಟೊಂದೆಲ್ಲ ಸಾಲ ಯಾರು ಕೊಡಲ್ಲ. ಇಷ್ಟು ವರ್ಷ ಆಗಿದ್ದು ನಾನು ಬಂದು ಇಲ್ಲಿದ್ದಿ ಈ ಊರಾಗ ನೋಡ್ತಾ ಇದ್ದಾರೆ. ನಾನು ಹಂಗಿರೋದಕ್ಕೆ ಜನಗಳೆಲ್ಲ ನನ್ಗೆ ಬಾ ನಿನ್ಗೊಂದು ನ್ಯಾಯ ಕೊಡಿಸ್ತೀವಿ ನಾವು ಅಂತೇಳಿ ಅವ್ರು ಬಲವಂತ ಮಾಡ್ಕರ್ತಾರೆ ಹೊರತು ನಾನು ಜೀವಕ್ಕೆ ಎದ್ರಕೊಂಡು ಹೋಗಿದ್ದೆ ಹೊರತು ನಾನು ಇದಕ್ಕೆಲ್ಲ ಹೋಗಿದ್ದಿಲ್ಲ. ಇಬ್ರು ಸೇರ್ಕೊಂಡು ಬಂದು ಹೊಡೆದಾರೆ. ಅವಳು ನಾನ್ ಲೀಗಲ್ ಹೆಂಡ್ತಿ, ನನ್ನ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ಮೇಲೆ ನನಗೆ ಮದುವೆ ಆಗಿದ್ದಾರೆ. ಅವರು ಮದುವೆ ಆಗಿ ಈಗ ದುಡ್ಡು ಕಾಸಿಗೋಸ್ಕರ ಈಗ ಮನೆಗೋಸ್ಕರ ನನ್ನನ್ನು ಈ ತರ ಎಲ್ಲ ಮಾಡಿದ್ದಾರೆ. ಆಸ್ತಿ ಮನೆಗೋಸ್ಕರ ನನ್ನನ್ನು ಬೀದಿ ಮೇಲೆ 10-15 ದಿವಸದಿಂದ ಬೇರೆಯವ್ರಿಗೆಲ್ಲ ಕಾಲ ಮಾಡ್ತೀವಿ. ಪಾಪ ಬೇರೆಯವರೆಲ್ಲ ಇಟ್ಕೊಂಡು ಅನ್ನ ಹಾಕ್ತಿದಾರೆ ನನ್ನನ್ನು. ಅವ್ರು ಆದ್ರೂ ಇವತ್ತಿಗೂ ಬಂದು ಒಂದು ಮಾತು ಕರೀಲಿಲ್ಲ, ಹೇಳಿಲ್ಲ. ನೆನ್ನೆ ಬಿಡಿಯೋದನ್ನ ಕರೆಸಿ ಮಾತಾಡ್ಬೇಕಾದ್ರೆ ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.